ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ಟ್ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನೋಡೋಣ ನಿಮಗೆ ರಾಯರ್ ಕಡೆಯಿಂದ ಯಾವ ಒಂದು ಸಂದೇಶ ಬರ್ತಾ ಇದೆ ಅಂತ ಹೇಳಿ. ಪ್ರೆಸೆಂಟ್ಲಿ ನಿಮ್ಮ ಸಿಚುವೇಶನ್ಗೆ ನೀವು ಏನು ಪ್ರೆಸೆಂಟ್ಲಿ ಕಷ್ಟನ ಅನುಭವಿಸ್ತಾ ಇದ್ದೀರಾ, ಆ ಒಂದು ಕಷ್ಟಕ್ಕೆ ಯಾವ ಒಂದು ಸಂದೇಶ ಬರ್ತಾ ಇದೆ ಅಂತ ಹೇಳಿ ನೋಡುವ. ಮತ್ತೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಚಾನಲ್ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ನೋಡಿ, ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನನ್ನನ್ನು ಸಂಪರ್ಕ ಮಾಡ್ಬೋದು. ಇವತ್ತು ನಾನು ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ, ಓಕೆನಾ? ನಾನಿವತ್ತು 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರ ಹುಡ್ಕೋಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ನೋಡೋಣ ಕಾರ್ಡ್ಸ್ ಮುಖಾಂತರ ನಿಮಗೆ ಏನೆಲ್ಲ ಒಂದು ಸಂದೇಶಗಳು ಸಿಗ್ಬೋದು ಅಂತ ಹೇಳಿ. ಸೊ ಟೋಟಲ್ ನಮಗೆ 5 ಕಾರ್ಡ್ಸು ಸಿಕ್ಕಿದೆ. ನೋಡುವ ಏನೆಲ್ಲ ಮೆಸೇಜಸ್ ನಿಮಗೆ ಬರ್ಬೋದು ಅಂತ ಹೇಳಿ. ಓಕೆ, ಮೊದಲನೇ ಕಾರ್ಡು ನನಗೆ ಹೇರೋಫೆಂಟ್ ಬಂದಿದೆ. ಮೊದಲನೇ ಕಾರ್ಡೇನೆ ನಮಗೆ ಗುರುಗಳ ಕಾರ್ಡು ಬಂದಿದೆ. ಸೊ ಸೆಕೆಂಡ್ ಒನ್ ನಮಗೆ 7 ಆಫ್ ಸೋರ್ಟ್ಸ್ ಬಂದಿದೆ. 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಫೋರ್ತ್ ಕಾರ್ಡು ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಇನ್ನು 5th ಕಾರ್ಡು ನಮಗೆ ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ನಮಗೆ ಒಂದಷ್ಟು ಸಂದೇಶಗಳು ಇದೆ, ಮೆಸೇಜಸ್ ಇದೆ. ಹೋಪ್ಫುಲಿ ನಿಮ್ಗೆ ಎಲ್ಲಾ ಕಾರ್ಡ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದೀನಿ. ಮೊದಲನೇ ಕಾರ್ಡು ನಮಗೆ ಏರೋಫೆಂಟ್ ಬಂದಿದೆ ಅಲ್ವಾ. ಸೊ ಇದು ನಮಗೆ ಪ್ರೆಸೆಂಟ್ಲಿ ನಾವು ರಾಯರ ಒಂದು ರೀಡಿಂಗ್ ಮಾಡ್ತಿದೀವಿ ಅಂಡ್ ಆಲ್ಸೋ ಇಲ್ಲಿ ನಮಗೆ ರಾಯರ ಪ್ರೆಸೆನ್ಸ್ ಕೂಡ ಕಾಣಿಸ್ತಾ ಇದೆ. ಏರೋಫೆಂಟ್ ಅಂದ್ರೆ ಇಟ್ಸ್ ಲೈಕ್ ಗುರುಗಳ ಕಾರ್ಡ್ ಅಂತ ತೋರಿಸ್ತಾ ಇದೆ. ಮೇ ಬಿ ಇಲ್ಲಿ ತುಂಬಾ ಜನ ಯಾವುದೋ ಗುರು ಕ್ಷೇತ್ರಕ್ಕೆ ದರ್ಶನ ಮಾಡೋದಕ್ಕೆ ಅಥವಾ ಯಾವುದೋ ಒಂದು ದೇವರನ್ನ ದರ್ಶನಕ್ಕೆ ನೀವು ತುಂಬಾ ದಿನಗಳಿಂದ ಪ್ಲಾನ್ ಮಾಡ್ತಿದ್ದೀರಾ ಅಂತ ಹೇಳಿ ಅನ್ನಿಸ್ತಾ ಇದೆ ನಂಗೆ. ತುಂಬಾ ದಿನಗಳಿಂದ ಪ್ಲಾನಿಂಗ್ಸ್ ಹೋಗ್ತಾನೆ ಇದೆ ನಿಮ್ದು. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಬಹಳಷ್ಟು ಜನ ಇಲ್ಲಿ ಗುರುಗಳ ಕ್ಷೇತ್ರಕ್ಕೆ ನೀವು ವಿಸಿಟ್ ಮಾಡ್ಬೇಕು ಅಂತ ಹೇಳಿ ಅನ್ಕೋತಾ ಇದ್ದೀರಾ. ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ತುಂಬಾ ಜನ ಗೈಡೆನ್ಸ್ ಇಲ್ದಲೆ ಮಿಸ್ ಗೈಡ್ ಆಗಿರುವಂತದ್ದು ಅಥವಾ ನಿಮ್ ಜೀವನದಲ್ಲಿ ಯಾವುದೋ ಒಂದು ಗುರುಗಳ ಮಾರ್ಗದರ್ಶನ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿದೆ. ತುಂಬಾ ಜನಕ್ಕೆ ಇಲ್ಲಿ ಗೈಡೆನ್ಸ್ ಇಲ್ಲ, ತುಂಬಾ ಕನ್ಫ್ಯೂಷನ್ಸ್ ಇರ್ಬೋದು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಕನ್ಫ್ಯೂಸ್ಡ್ ಆಗಿರ್ಬೋದು. ಅಥವಾ ತುಂಬಾ ಜನಕ್ಕೆ ಇಲ್ಲಿ ತುಂಬಾ ಜನ ಮಿಸ್ ಗೈಡ್ ಮಾಡ್ತಿರ್ಬೋದು. ಓಕೆ, ಮಿಸ್ ಗೈಡ್ ಅಂತ ಹೇಳಿದ್ರೆ ಅವ್ರಿಗೆ ಸಮಸ್ಯೆ ಇದೆ ಅಂತ ಎಲ್ಲಾದ್ರೂ ಹೋದ್ರೆ ಲೈಕ್ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಅಥವಾ ನೀವು ಕನ್ಸಲ್ಟ್ ಮಾಡುವಂತ ಪರ್ಸನ್ ಸ್ವಲ್ಪ ತಪ್ಪಾಗಿರುವಂತ ಪರ್ಸನ್ ನೀವು ಕನ್ಸಲ್ಟ್ ಮಾಡುವಂತದ್ದು, ಮೋಸ ಹೋಗುವಂತದ್ದು, ಈ ತರ ಎಲ್ಲ ಆಗ್ತಿರ್ಬೋದು. ಏರೋಫೆಂಟ್ ಇಲ್ಲಿ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ಗುರುಗಳ, ಒಳ್ಳೆ ಮಾರ್ಗದರ್ಶಕರ ಒಂದು ಮಾರ್ಗದರ್ಶನ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಓಕೆನಾ? ಅದು ಕೌನ್ಸಿಲರ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಅಥವಾ ಯಾರೇ ಆಗಿರ್ಬೋದು. ಸೊ ನಿಮಗೆ ಏನಾದ್ರು ಇವರ ಒಂದು ಮಾರ್ಗದರ್ಶನ ಬೇಕು ಅಂತ ಹೇಳಿ ನೀವು ಅನ್ಕೊಂಡಿದ್ರೆ ಒಳ್ಳೆ ಟೀಚರ್ಸು, ಒಳ್ಳೆ ಟ್ರೈನರು ಅಥವಾ ಒಳ್ಳೆ ಕೌನ್ಸಿಲರ್ಸು, ಈ ತರ ಒಳ್ಳೆ ಗುರುಗಳ ಮಾರ್ಗದರ್ಶನ ನೀವು ಪಡ್ಕೊಳ್ಳೇಬೇಕಾಗತ್ತೆ. ಓಕೆ, ಆ ಒಂದು ಇದು ಕಾಣಿಸ್ತಾ ಇದೆ. ಮಾರ್ಗದರ್ಶನ ಇಲ್ಲದೆ ಇರೋದು, ಮಾರ್ಗದರ್ಶನದ ಕೊರತೆ ಇರೋವಂಥದ್ದು ಕಾಣಿಸ್ತಾ ಇದೆ. ಅಂಡ್ ತುಂಬಾ ಜನ ಇಲ್ಲಿ ಲೈಕ್ ತುಂಬಾ ಬೌಂಡ್ರೀಸ್ ನ ಕ್ರಿಯೇಟ್ ಮಾಡ್ಕೊಂಡಿರೋವಂಥದ್ದು. ಅಂಡ್ ಕೆಲವೊಂದ್ಸರಿ ನೀವೇನಾದ್ರೂ ಇನ್ಫಾರ್ಮೇಶನ್ ತಗೊಳಕ್ಕೆ ಅಂತ ಹೋದಾಗ ಆ ವ್ಯಕ್ತಿ ಹೆಂಗೆ ಅಂದ್ರೆ
ಈ ದೇವ್ರ ವರ ಕೊಟ್ರು ಪೂಜಾರಿ ಕೊಡಲ್ಲ ಅಂತ ಹೇಳ್ತಾರಲ್ಲ, ಆ ತರ ನೀವು ಅಂತ ಜನಗಳನ್ನ ನೀವು ಮೀಟ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಸೊ ಅಲ್ಲಿ ನಿಮಗೆ ಮಾರ್ಗದರ್ಶನದ ಕೊರತೆ ಒಂದು ಕಾಣಿಸ್ತಾ ಇದೆ. ಸರಿಯಾದ ಪರ್ಸನ್ ಇದು ಕನ್ಸಲ್ಟ್ ಮಾಡಿ ಅಂಡ್ ತುಂಬಾ ಜನ ರಿಲೇಶನ್ಶಿಪ್ ಹೀಲ್ ಆಗ್ತಿರೋವಂಥದ್ದು. ಇನ್ ಕೇಸ್ ನೀವೇನಾದ್ರೂ ಮ್ಯಾರೇಜ್ಗೆ ಪ್ಲಾನ್ ಮಾಡ್ತಿದ್ರೆ ಅದು ಟುವರ್ಡ್ಸ್ ಮ್ಯಾರೇಜ್ಗೆ ಹೋಗ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ. ನಿಮ್ದು ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿ ಆಗಿರ್ಬೋದು, ಅಥವಾ ತುಂಬಾನೇ ಆಚಾರ ವಿಚಾರಗಳನ್ನ ಪಾಲಿಸುವಂತ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೀವಾಗಿರ್ಬೋದು, ತುಂಬಾ ಸ್ಪಿರಿಚುಲಿ ಕೂಡ ಇರ್ಬೋದು. ಇಲ್ಲಿ ಸುಮಾರು ಜನ ರೀಡಿಂಗ್ ನೋಡ್ತಿರೋಂಥವ್ರು ತುಂಬಾ ರಾಯರ್ ಭಕ್ತರೇ ಇರೋವಂಥದ್ದು, ಅಥವಾ ಸಾಯಿಬಾಬಾ, ಆಂಜನೇಯ ಸ್ವಾಮಿಗೆ ಕಂಟಿನ್ಯೂಸ್ಲಿ ಪ್ರೇ ಮಾಡ್ತಿರ್ತಾರಲ್ಲ ಡೈಲಿ, ಆ ತರ ಅವರ ಒಂದು ಪ್ರೆಸೆನ್ಸ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ನಿಮ್ಮ ಲೈಫ್ ಅಲ್ಲಿ ನೀವು ಮನಿನ ತುಂಬಾ ಸೇವ್ ಮಾಡಬೇಕು ಅನ್ನೋ ಮೆಸೇಜ್ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಇಟ್ಸ್ ಟಾಕ್ ಅಬೌಟ್ ದ ಸೇವಿಂಗ್ಸ್, ಎಸ್ಪೆಷಲಿ ಇದು ಮನಿ ಸೇವಿಂಗ್ಸ್ ನಿಮ್ಮ ಫ್ಯೂಚರ್ಗೆ ಬೇಕೇ ಬೇಕು ಅನ್ನೋದು ಕೂಡ ಕಾಣಿಸ್ತಾ ಇದೆ. ಸೊ ಆ ಒಂದು ಮೆಸೇಜ್ ಕೂಡ ಇಲ್ಲಿ ರಾಯರು ಕೊಡ್ತಾ ಇದ್ದಾರೆ. ಅಂಡ್ ನಿಮ್ಮ ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಕೆಲವೊಂದ್ಸರಿ ಕಾನ್ಶಿಯಸ್ಲಿ ನೀವು ಗೊತ್ತಿಲ್ಲಲ್ಲ ಏನೇನೋ ಮಾಡಿರ್ತೀರಲ್ಲ, ಸೊ ಅದು ನಿಮಗೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಗೊತ್ತಾಗ್ತಿರತ್ತೆ ನೀವೇನೇನ್ ಮಾಡಿದ್ರಿ ಏನೇನಿಲ್ಲ ಅಂತ ಹೇಳಿ. ಇನ್ ಕೇಸ್ ನಿಮಗೆ ಹೀಲಿಂಗ್ ಬೇಕು ಅಂದ್ರೆ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ. ಮೆಡಿಟೇಷನ್ ಮಾಡ್ಬೋದು. ಅಂಡ್ ಆಲ್ಸೋ ತುಂಬಾ ಜನ ರೇಖಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಾರಲ್ಲ, ಅದನ್ನು ಕೂಡ ಮಾಡ್ಬೋದು. ಅಂಡ್ ನೀವ್ ಎಲ್ಲೇ ಹೋಗಿ ಏನೇ ಕಲ್ತ್ಕೋತೀನಿ ಅಂದ್ರೂ ಕೂಡ ಒಳ್ಳೆ ಟೀಚರ್ಸ್ ಅಥವಾ ಒಳ್ಳೆ ಯಾರಾದ್ರೂ ಗುರುಗಳಿದ್ರೆ ಅವ್ರನ್ನ ಕನ್ಸಲ್ಟ್ ಮಾಡಿ. ಇಲ್ಲ ಅದರ ಒಂದು ಅವಶ್ಯಕತೆಯನ್ನು ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ, ಓಕೆನಾ. ಅಂಡ್ ಪ್ರೆಸೆನ್ಸ್ ಕೂಡ ಇದೆ ಇಲ್ಲಿ, ರಾಯರ ಪ್ರೆಸೆನ್ಸ್ ಅಥವಾ ಒಂದು ಗುರುಗಳ ಪ್ರೆಸೆನ್ಸ್ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇನ್ನು ನಮಗೆ ಎರಡನೇ ಕಾರ್ಡು 7 ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ತುಂಬಾ ಜನ ಇಲ್ಲಿ 7 ಆಫ್ ಸೋರ್ಟ್ಸ್ ತುಂಬಾ ಜನ ಇಲ್ಲಿ ಸ್ಪೆಷಲಿ ಇಲ್ಲಿ ದುಡ್ಡಿನ ವಿಚಾರವಾಗಿ ಅಂತ ಅನ್ನಿಸ್ತಿದೆ ನನಗೆ. ದುಡ್ಡಿಂದಾಗಿರ್ಬೋದು, ಅಥವಾ ನಂಬಿ ಮೋಸ ಹೋಗೋಂಥದ್ದಾಗಿರ್ಬೋದು, ಅಥವಾ ನಿಮ್ ಜೀವನದಲ್ಲಿ ಏನೋ ಒಂಥರ ಸೆಲ್ಫಿಶ್ ಜನಗಳಿಂದ ನೀವು ಮೋಸ ಹೋಗಿರುವಂತದ್ದು, ಅಥವಾ ಹಣ ಏನೋ ಆಸ್ತಿ ವಿಚಾರ, ಹಣ ನಿಮ್ಮಿಂದ ಕಿತ್ಕೊಂಡಿರೋದು, ಅಥವಾ ಆಸ್ತಿ ವಿಚಾರದಲ್ಲಿ ಮೋಸ ಮಾಡಿರುವಂತದ್ದು, ಆ ತರನು ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಫ್ರಾಡ್ ಮಾಡಿರುವಂತದ್ದು, ಚೀಟಿಂಗ್ ಮಾಡಿರುವಂತದ್ದು, ತುಂಬಾ ಕ್ಲವರ್ ಆಗಿ ನಿಮ್ ಜೊತೆ ಗೇಮ್ ಪ್ಲೇ ಮಾಡ್ಕೊಂಡು ನಿಮಗೆ ಲಾಸ್ ಅನ್ನು ಮಾಡಿರುವಂತದ್ದು. ಸೊ ಇದೆಲ್ಲ ಕಾಣಿಸ್ತಾ ಇದೆ. ತುಂಬಾ ಮೈಂಡ್ ಗೇಮ್ ನ ಜನ ನಿಮ್ ಜೀವನದಲ್ಲಿ ಆಡ್ತಾ ಇರೋದು, ನಿಮ್ ಜೊತೆ ಸುಳ್ಳು ಹೇಳ್ತಿರೋದು, ನಿಮ್ ಜೊತೆ ನೆಗೆಟಿವ್ ಆಗಿ ನಡ್ಕೊಳ್ತಾ ಇದಾರೆ, ತುಂಬಾ ಚೀಟ್ ಮಾಡ್ತಿರೋದು. ಅಂಡ್ ಆಲ್ಸೋ ಫ್ರೆಂಡ್ಸ್ ಇರ್ಬೋದು ಇದು ಕೆಲವೊಬ್ಬರಿಗೆ. ನಿಮ್ಮನ್ನ ನಿಮ್ ಜೊತೆ ಚೆನ್ನಾಗಿದ್ಕೊಂಡೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ನಿಮ್ಮನ್ನ ಲೀಗಲ್ ಪ್ರಾಬ್ಲಮ್ ಅಲ್ಲಿ ಸಿಗಾಕಿಸ್ತಿರೋದು ಆಗ್ತಾ ಇದೆ. ಸೊ ಸ್ವಲ್ಪ ಈ ತರ ಜನಗಳ ಜೊತೆ ಹುಷಾರಾಗಿರಿ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ 7 ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಒಂಥರ ಥೆಫ್ಟಿಂಗ್ ಕಾರ್ಡು. ಓಕೆ, ಅವರ ಒಂದು ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನ ಉಪಯೋಗ ಮಾಡ್ಕೊಳ್ತಾರೆ. ಓಕೆನಾ. ತುಂಬಾ ಸೆಲ್ಫಿಶ್ ಜನಗಳು ನಿಮ್ ಸರೌಂಡಿಂಗ್ ಇದಾರೆ, ತುಂಬಾ ಬ್ರೈನಿ ಇದಾರೆ, ತುಂಬಾ ಮೈಂಡ್ ಗೇಮ್ ಮಾಡ್ತಾ ಇದಾರೆ, ಚೀಟಿಂಗ್ ಕೂಡ ಮಾಡ್ತಿರ್ಬೋದು. ನಿಮ್ಮ ಒಂದು ನಂಬಿಕೆನ ಉಳಿಸ್ಕೊಳ್ಳೋದು ಅಂದ್ರೆ ನಿಮ್ಮನ್ನ ನಂಬಿಸಿ, ಲೈಕ್ ಯಾವ ತರ ಹೇಳೋದು, ನಿಮ್ಮ ನಂಬಿಕೆನ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅಂತಾನು ಹೇಳ್ಬೋದು. ಆ ತರ ಜನಗಳಿಂದ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿ ಒಂದು ಮೆಸೇಜ್ ಕೂಡ ಬರ್ತಾ ಇದೆ ಇಲ್ಲಿ. ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಸೆಲ್ಫಿಶ್ ಜನಗಳಿಂದ ಹುಷಾರಾಗಿರಿ. ಆ ಸರೌಂಡಿಂಗ್ ತುಂಬಾನೇ ನಿಮ್ಮನ್ನ ಉಪಯೋಗಿಸ್ಕೊಳ್ತಿರುವಂತ ಜನ ಇದ್ದಾರೆ. ಓಕೆನಾ. ಅಂಡ್ ಆಲ್ಸೋ ಅವ್ರು ಯಾವ ತರ ಮಾಡಿ ಹೋಗ್ತಾರೆ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಆಗಲ್ಲ ಇವರೇ ಮಾಡಿದ್ದ ಅಂತ ಹೇಳಿ. ಲೇಟರ್ ಸ್ವಲ್ಪ ದಿನ ಆದ್ಮೇಲೆ ಅಥವಾ ಸ್ವಲ್ಪ ನೀವು ತುಂಬಾ ಥಿಂಕ್ ಮಾಡಿದ್ಮೇಲೆ ಗೊತ್ತಾಗತ್ತೆ, ಓ ಇವರಿಂದಾನೇ ಆಗಿದ್ದು ಅಂತ ಹೇಳಿ. ಆ ತರ ಗೊತ್ತೇ ಆಗದೆ ಇರೋ ತರ ನಿಮಗೆ ಮೋಸಗಳು, ಅನ್ಯಾಯಗಳು ಅಥವಾ ನಿಮ್ ಜೊತೆ ಚೀಟ್ ಮಾಡುವಂತದ್ದು ಎಲ್ಲ ಮಾಡಿ ಹೋಗ್ತಾರೆ. ಅಂತ ಜನಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ನೀವೇ ಲಾಸ್ಟ್ ಅಲ್ಲಿ ವಿಕ್ಟಮ್ ಆಗ್ತೀರಾ, ನಿಮ್ಗೆ ಮೋಸ ಆಗುತ್ತೆ. ಸೊ ಸ್ವಲ್ಪ ಸೆನ್ಸಿಟಿವ್ ಆಗಿರಿ, ಸ್ವಲ್ಪ ಜನಗಳ ಬಗ್ಗೆ ಹುಷಾರಾಗಿರಿ. ಆಪರ್ಚುನಿಟೀಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ ತುಂಬಾ ಜನ ಇಲ್ಲಿ ಕಾಯ್ತಾ ಇರೋದು ಕಾಣಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ ಆ ತರ ಜನ ಜೊತೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಆಮೇಲೆ ನಮ್ಗೆ ಥರ್ಡ್ ಕಾರ್ಡ್ ಬಂದ್ಬಿಟ್ಟು 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ 4 ಆಫ್ ಪೆಂಟಿಕಲ್ಸ್ ಇಟ್ಸ್ ಲೈಕ್ ತುಂಬಾ ಜನ ಏನಂತ ಹೇಳಿದ್ರೆ ತುಂಬಾ ಸೆಲ್ಫಿಶ್ನೆಸ್ ಇರೋವಂಥದ್ದೇ ತೋರಿಸ್ತಾ ಇದೆ. 4 ಆಫ್ ಪೆಂಟಿಕಲ್ಸ್ ಅಂತ ಹೇಳಿದ್ರೆ ತುಂಬಾ ಜನ ಇಲ್ಲಿ ಮನಿ ಮನಿನ ತುಂಬಾ ಜಾಸ್ತಿ ಜನ ಅರ್ನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಎಟ್ ದ ಸೇಮ್ ಟೈಮ್ ನಿಮ್ ಸರೌಂಡಿಂಗ್ ಅಲ್ಲಿ ಇದಾರಲ್ಲ ಆ ಜನಗಳು ತುಂಬಾ ಕನ್ಫ್ಯೂಸ್ ಆಗಿರೋದು. ಮನಿನೇ ಎಲ್ಲ, ದುಡ್ಡಿದ್ರೆ ನಿಮಗೆ ಗೌರವ ಕೊಡೋ ಅಂತದ್ದು, ದುಡ್ಡಿಲ್ಲ ಅಂದ್ರೆ ಏನೂ ಇಲ್ಲ. ಅಂಡ್
ದುಡ್ಡಿದ್ರೆ ದೊಡ್ಡವರು ಅಂತ ಹೇಳ್ತಾರಲ್ಲ, ಆ ತರ ಒಂದು ಜನಗಳು ಸರೌಂಡಿಂಗ್ ಆಗಿದ್ದಾರೆ. ಕೆಲವೊಂದ್ಸರಿ ನೀವು ಅಷ್ಟೇ ತುಂಬಾ ದುಡ್ಡಿನ ಟುವರ್ಡ್ಸ್ ಕೆಲಸ ಮಾಡುವಂತದ್ದು, ದುಡ್ಡಿಗೋಸ್ಕರನೇ ವರ್ಕ್ ಮಾಡುವಂತದ್ದು, ಎನಿ ಟೈಮ್ ದುಡ್ಡಿನ ವಿಚಾರನೇ ಯಾವಾಗ್ಲೂ ತಲೆಯಲ್ಲಿ ಓಡ್ತಾ ಇರುವಂತದ್ದು. ಮನಿ ಇದ್ರೆ ನನಗೆ ರೆಸ್ಪೆಕ್ಟ್ ಕೊಡ್ತಾರೆ, ಮನಿ ಇದ್ರೆ ನಾನು ಏನ್ ಬೇಕಂದ್ರೂ ಮಾಡ್ಬೋದು, ದುಡ್ಡು ಒಂದಿತ್ತು ಅಂದ್ರೆ ಎಲ್ಲಾ ನೆಮ್ಮದಿ ಸಿಕ್ಬಿಡತ್ತೆ ನನಗೆ ಅಂತಾನು ನೀವು ಕೂಡ ಥಿಂಕ್ ಮಾಡ್ತೀರಾ ಅಂತ ಅನಿಸ್ತಾ ಇದೆ. ಅಥವಾ ಮನಿ ಇದ್ರೆ ನನ್ನ ಲೈಫ್ ಇನ್ನೂ ಸ್ವಲ್ಪ ಬೆಟರ್ ಆಗಿರುತ್ತೆ, ಫಿನಾನ್ಷಿಯಲಿ ಚೆನ್ನಾಗಾಗ್ಬೋದು, ಈ ತರ ತುಂಬಾ ಯೋಚನೆಗಳು ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಅಂಡ್ ಯಾವಾಗ್ಲೂ ದುಡ್ಡು ಬಂದ ತಕ್ಷಣ ಅದನ್ನ ಕೂಡಿಡೋಕೆ ಟ್ರೈ ಮಾಡುವಂತದ್ದು, ಸ್ಪೆಂಡ್ ಮಾಡದೇ ಇರುವಂತದ್ದು, ಆ ಒಂದು ರೊಟೇಷನ್ ಇರುತ್ತೆ ಗೊತ್ತಾ, ಅದು ಕರೆಕ್ಟ್ ಆಗಿಲ್ಲ ನಿಮ್ಮ ಲೈಫ್ ಅಲ್ಲಿ. ದುಡ್ಡಿನ ಜೊತೆ ಒಂದು ಸಂಬಂಧ ಏನಿದೆ ಅದು ಕರೆಕ್ಟ್ ಆಗಿಲ್ಲ. ತುಂಬಾ ಪೊಸೆಸಿವ್ ಆಗಿದ್ದೀರಾ. ದುಡ್ಡು ಬಂದ ತಕ್ಷಣ ಅದನ್ನ ಹಿಡ್ದಿಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರೋವಂಥದ್ದು, ತುಂಬಾ ಕಲೆಕ್ಟ್ ಮಾಡೋದು, ಮನಿ ಓರಿಯೆಂಟೆಡ್ ತುಂಬಾ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತಿರೋವಂಥದ್ದು. ಸೊ ಈ ತರ ಎಲ್ಲ ಕಾಣಿಸ್ತಾ ಇದೆ. ದುಡ್ಡು ಬೇಕು ಜೀವನಕ್ಕೆ, ಹೌದು, ಎಲ್ಲರೂ ದುಡ್ಡಿಲೇಬೇಕು. ಬಟ್ ಆದ್ರೆ ದುಡ್ಡೇ ಒಂಥರ, ದುಡ್ಡಿದ್ರೇನೆ ಎಲ್ಲಾ ನಡೆಯುತ್ತೆ, ದುಡ್ಡಿದ್ರೆ ನನಗೆ ಗೌರವ ಕೊಡ್ತಾರೆ, ಆ ತರ ಒಂದ್ ಲೆವೆಲ್ಗಿಂತ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ಥಿಂಕ್ ಮಾಡ್ತಿದ್ದೀರಾ. ಸೊ ಅದೊಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಯಾರಿಗಾದ್ರೂ ಒಳ್ಳೇದಾದ್ರೆ ನೀವು ಪೊಸೆಸಿವ್ ಆಗಿ ಥಿಂಕ್ ಮಾಡೋದು, ಪೊಸೆಸಿವ್ ಆಗಿ ಫೀಲ್ ಮಾಡೋದು, ಅದೆಲ್ಲ ಮಾಡಬೇಡಿ. ನಿಮಗೇನೋ ಒಂಥರ ಗಿಲ್ಟಿ ಕಾಡ್ತಿರುತ್ತೆ, ನನಗಿಂತ ಅವರೇ ದೊಡ್ಡವರು, ಅಥವಾ ದುಡ್ಡಿದ್ರೆ ನಾನು ಅವ್ರ ತರ ಇರ್ಬೋದೇನೋ ಅನ್ನೋದು ಕಾಡ್ತಾ ಇರತ್ತೆ. ಅಂಡ್ ಅವ್ರಿಗೂ ಅವ್ರದೇ ಆದ ಎಷ್ಟೊಂದು ಪ್ರಾಬ್ಲಮ್ಸ್ ಗಳಿರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಅವ್ರ ಮೇ ಬಿ ನೋಡಕ್ ಮೇಲ್ಗಡೆ ಆತರ ಕಾಣಿಸ್ಬೋದು, ಬಟ್ ಒಳಗಡೆ ತುಂಬಾ ಸಮಸ್ಯೆಗಳು ಇರ್ತವೆ. ಅವ್ರು ಅದನ್ನೆಲ್ಲ ತೋರ್ಸ್ಕೊಳ್ದೆ ಇರ್ಬೋದು ಕೂಡ. ಸೊ ಎಲ್ಲದನ್ನು ದುಡ್ಡಿಂದಲೇ ಅಳಿಯೋದು ಬೇಡ. ಜೀವನಕ್ಕೆ ದುಡ್ಡು ಬೇಕು, ಬಟ್ ನಾವು ಕೂಡ ಸೆಟ್ ಮಾಡಿ ಇಟ್ಕೊಬೇಕು, ಯಾವ ತರ ಅದನ್ನ ರೊಟೇಷನ್ ಮಾಡ್ಬೇಕು, ಅಥವಾ ಹೆಂಗೆ ಬಳಸ್ಬೇಕು, ಯಾವ ತರ ದುಡ್ಡಿನ ಜೊತೆ ನಾವು ಸಂಬಂಧ ಇಟ್ಕೊಳ್ಬೇಕು, ಒಂದು ಒಳ್ಳೆ ರಿಲೇಶನ್ಶಿಪ್ ಬಾಂಡಿಂಗ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ. ಇಲ್ಲಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅತಿ ಆಸೆ ಗತಿಗೇಡು ಅಂತ ಹೇಳ್ತಾರಲ್ಲ, ಆ ತರ. ಸೊ ಇರ್ಬೇಕು, ಬೇರೆಯವ್ರಿಗೆ ಒಳ್ಳೇದಾದ್ರೆ ಅದ್ರಲ್ಲೂ ಖುಷಿ ಪಡಿ, ನಿಮ್ಗೂ ಕೂಡ ಒಳ್ಳೇದಾಗತ್ತೆ. ಅಂಡ್ ಎಲ್ಲದನ್ನು ದುಡ್ಡಿನ ಒಂದು ಇದ್ರಲ್ಲೇ ಅಳತೆ ಮಾಡಕ್ಕೆ ಹೋಗೋದು ಬೇಡ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಅಂಡ್ ಆಲ್ಸೋ ನಿಮ್ ಸುತ್ತಮುತ್ತ ಜನ ಇರೋರು ಅಷ್ಟೇ ಅದೇ ತರ ಇದ್ದಾರೆ. ನೀವ್ ಯಾವ ತರ ಥಿಂಕ್ ಮಾಡ್ತಿದ್ದೀರೋ ಅವರು ಕೂಡ ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಸೊ ಅಂತ ಜನಗಳ ಜೊತೆಲಿ ಕೂಡ ಸ್ವಲ್ಪ ಹುಷಾರಾಗಿರಿ ಅನ್ನೋದು ನನಗೆ ಇಲ್ಲಿ ತೋರಿಸ್ತಾ ಇದೆ. ಓಕೆನಾ? ದುಡ್ಡು ಬೇಕು, ಬಟ್ ಅದಿದ್ರೇನೆ ನನ್ಗೆಲ್ಲ ಗೌರವ ಕೊಡ್ತಾರೆ, ಅದಿದ್ರೆ ನಾನೆಲ್ಲ ಸಾಧಿಸ್ತೀನಿ. ಸೊ ಈ ತರ ಒಂದು ಮೈಂಡ್ ಸೆಟ್, ಸೊ ಎಲ್ಲ ಒಂದ್ ಕಡೆ ನಿಮ್ಗೆ ಮುಳುವಾಗ್ಬೋದು ಅನ್ನೋದು ತೋರಿಸ್ತಾ ಇದ್ದಾರೆ. ಓಕೆ, ನನಗೆ 4th ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಓಕೆ, ಕ್ವೀನ್ ಆಫ್ ಕಪ್ಸ್ ಬಂದ್ಬಿಟ್ಟು ಅಗೇನ್ ಇಟ್ ಈಸ್ ಲೈಕ್ ನೀವು ಎಷ್ಟು ಕೈಂಡ್ ಆಗಿರ್ತೀರಾ, ಎಷ್ಟು ಡೌನ್ ಟು ಅರ್ತ್ ಇರ್ತೀರಾ, ಅಥವಾ ಎಷ್ಟು ಗ್ರೌಂಡೆಡ್ ಆಗಿರ್ತೀರಾ, ಸೊ ಅಷ್ಟು ನಿಮ್ಗೆ ಒಳ್ಳೇದು. ಎಷ್ಟು ನೀವು ಹೆಲ್ಪ್ ಮಾಡ್ತೀರಾ, ಅಥವಾ ಎಷ್ಟು ನೀವು ಹೀಲಿಂಗ್ ಆಗ್ತೀರಾ, ಇನ್ನರ್ ಹೀಲಿಂಗ್, ಒಂಥರ ಮದರ್ಲಿ ಎನರ್ಜಿ. ತುಂಬಾ ಜನ ಇಲ್ಲಿ ಮದರ್ಲಿ ಎನರ್ಜಿ ಹೊಂದಿದ್ದಾರೆ, ಬಟ್ ಸ್ಟಿಲ್ ಸ್ವಲ್ಪ ಏನಂತ ಹೇಳಿದ್ರೆ ಸ್ವಲ್ಪ ಕೈಂಡ್ ಆಗಿರೋದು, ಸ್ವಲ್ಪ ಗ್ರೌಂಡೆಡ್ ಆಗಿರೋದು, ತುಂಬಾ ಜನಕ್ಕೆ ಹೆಲ್ಪ್ ಮಾಡುವಂತದ್ದು, ಪ್ರೀತಿನ ತೋರಿಸುವಂತದ್ದು, ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಹೆಲ್ಪ್ ಮಾಡುವಂತದ್ದು, ಸ್ವಲ್ಪ ಕೈಂಡ್ ಆಗಿರೋದು, ಅಂದ್ರೆ ಸ್ವಲ್ಪ ಕರುಣೆಯಿಂದ ಇರುವಂತದ್ದು. ಇದೆಲ್ಲ ನಿಮಗೆ ಎಲ್ಲ ಒಂದ್ ಕಡೆ ರಿಸಲ್ಟ್ ನ ತಗೊಂಡ್ ಕೊಡುತ್ತೆ, ನಿಮಗೆ ಒಳ್ಳೇದಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಎಮೋಷನಲಿ ತುಂಬಾ ಕನೆಕ್ಟ್ ಆಗ್ಬಿಡ್ತೀರಾ, ತುಂಬಾ ಆನೆಸ್ಟ್ ಆಗಿದ್ದೀರಾ, ನಿಮ್ಮನ್ನ ನಂಬಿ ಏನಾದ್ರೂ ಕೆಲಸ ಕೂಡ ಕೊಡ್ಬೋದು, ಆತರ ಒಂದು ಜನ ಇದ್ದೀರಾ. ಇಲ್ಲಿ ಬಹಳಷ್ಟು ಜನ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಿರ್ಬೋದು, ಅಥವಾ ಹೀಲರ್ಸ್ ಗಳಾಗಿ ವರ್ಕ್ ಮಾಡ್ತಿರ್ಬೋದು, ಅಥವಾ ಕೌನ್ಸಿಲರ್ಸ್ ಆಗಿ ವರ್ಕ್ ಮಾಡ್ತಿರ್ಬೋದು, ತುಂಬಾ ಜನ ಟೀಚರ್ಸ್ ಆಗಿ ವರ್ಕ್ ಮಾಡ್ತಿರ್ಬೋದು. ಒಂಥರ ತಾಯಿ ಪ್ರೀತಿ ಎಲ್ಲೆಲ್ಲಿ ಸಿಗತ್ತೆ ಅಲ್ಲಿ ಎಲ್ಲ ಕೆಲಸ ಮಾಡ್ತಿರೋದು ಕಾಣಿಸ್ತಾ ಇದೆ. ಒಂದು ತಾಯಿಯ ರೂಪದಲ್ಲಿ ಕೆಲಸ ಮಾಡ್ತಿರುವಂತದ್ದು, ಒಂಥರ ಮದರ್ಲಿ ಆಗ್ತಾರ. ಅರ್ಥ ಎಷ್ಟು ಕರುಣಾಮಯಿ ಅಲ್ಲ, ಭೂಮಿ ಎಷ್ಟು ಕರುಣಾಮಯಿ, ನಾವೇನೇ ಮಾಡಿದ್ರು ಕೂಡ ಎಷ್ಟು ಶಾಂತವಾಗಿರ್ತಾರಲ್ಲ. ಸೊ ಆತರ ಒಂದು ಪರ್ಸನಾಲಿಟಿ ನಿಮ್ದು, ತುಂಬಾ ಚೆನ್ನಾಗಿದ್ದೀರಾ. ಅಂಡ್ ನೀವೆಷ್ಟು ಗ್ರೌಂಡೆಡ್ ಆಗಿರ್ತೀರೋ ಅಷ್ಟು ನಿಮ್ಗೆ ಒಳ್ಳೇದಾಗೋದು ಕಾಣಿಸ್ತಾ ಇದೆ. ಓಕೆ, ಅಂಡ್ ಆಲ್ಸೋ ನೀವಂದ್ರೆ ಒಂಥರ ಲೇಡಿ ಆಫ್ ಲವ್. ತುಂಬಾ ಜನಕ್ಕೆ ನಿಮ್ಗೆ ನೋಡಿದ ತಕ್ಷಣ ಒಂಥರ ಇವ್ರಂದ್ರೆ ಪ್ರೀತಿ, ಇವ್ರಂದ್ರೆ ಕರುಣೆ, ಇವ್ರಂದ್ರೆ ಹೆಲ್ಪ್ ಮಾಡ್ತಾರೆ. ನಿಮ್ಮ ಹತ್ರ ಎಲ್ಲೂ ಸ್ವಲ್ಪ ಜನ ಇದ್ದಾರೆ, ಅವ್ರು ಹೆಂಗೆ ಅಂತ ಹೇಳಿದ್ರೆ ಎಲ್ಲೂ ಕೆಲ್ಸ ಆಗಿಲ್ಲ ಅಂದ್ರೆ ಇವ್ರ ಹತ್ರ ಹೋದ್ರೆ ಕೆಲ್ಸ ಆಗತ್ತೆ. ಇವ್ರು ತುಂಬಾ ಕೈಂಡು, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಒಂದೆಷ್ಟು ಸಜೆಷನ್ ಕೊಡ್ತಾರೆ, ನಮಗೆ ಹೆಲ್ಪ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ನಿಮ್ ಹತ್ರ ಬಂದು ಕೂತು ಮಾತಾಡಿರೋ ಕೂಡ ಇದ್ದಾರೆ. ಸೊ ಆತರ ಒಂದು ಪರ್ಸನಾಲಿಟಿ ಜನಕ್ಕೆ ತುಂಬಾ ಇಷ್ಟ ಆಗ್ತಿದೆ ನಿಮ್ ಜೊತೆ. ಅದನ್ನ ನೀವು ಒಂದ್ ಸ್ವಲ್ಪ ಕ್ಯಾರಿ ಆನ್ ಮಾಡಿ, ಓಕೆನಾ? ಅದು ನಿಮ್ಗೆ ಎಲ್ಲೋ ಒಂದ್ ಕಡೆ
ನಿಮಗೂ ಸಮಾಧಾನ ತಂದ್ಕೊಡತ್ತೆ, ನಿಮ್ ಜೊತೆ ಮಾತಾಡ್ತಾರಲ್ಲ ಅವ್ರಿಗೂ ಕೂಡ ಸಮಾಧಾನ, ಒಂದ್ ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಅಂಡ್ ಆಲ್ಸೋ ಒಂದಷ್ಟು ನೀವೇನೋ ನಿಮಗೆ ಬೇಕಾಗಿರುವಂತ ಜನಕ್ಕೆ ನೀವೇನೋ ಮಾಡ್ತಿದ್ದೀರಾ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನಿಮಗಿರುತ್ತೆ. ಓಕೆನಾ, ನೀವ್ ಎಷ್ಟು ಕೈಂಡ್ ಆಗಿರ್ತೀರಾ ಅಷ್ಟು ಒಳ್ಳೇದು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಅಂಡ್ ಲಾಸ್ಟ್ ಕಾರ್ಡು ನಮಗೆ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಪೇಜ್ ಆಫ್ ವಾಂಡ್ಸ್ ಪೇಜ್ ಅಂದ್ರೇನೆ ಒಂಥರ ಯಂಗ್ ಎನರ್ಜಿ, ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡುವಂತವ್ರು. ಅಂಡ್ ಆಲ್ಸೋ ನಿಮಗೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಐಡಿಯಾಸ್ ಇದೆ, ನಿಮ್ಮ ಎನರ್ಜಿ ಚೆನ್ನಾಗಿದೆ. ಅಂಡ್ ತುಂಬಾ ಯಂಗ್ ಆಗಿದ್ದೀರಾ, ಇನ್ನು ಬಹಳಷ್ಟು ಎಕ್ಸ್ಪೀರಿಯನ್ಸ್ ಮಾಡೋದಿದೆ ನಿಮ್ ಲೈಫ್ ಅಲ್ಲಿ. ತುಂಬಾ ಪ್ಯಾಷನೇಟ್ ಆಗಿದ್ದೀರಾ, ತುಂಬಾ ಕ್ರಿಯೇಟಿವ್ ಆಗಿದ್ದೀರಾ, ಅಂಡ್ ತುಂಬಾ ಸ್ಮಾರ್ಟ್ ಆಗಿ ವರ್ಕ್ ಮಾಡುವಂತವ್ರು. ಅಂಡ್ ಕಮ್ಯುನಿಕೇಶನ್ ಅಂತೂ ಎಕ್ಸಲೆಂಟ್ ಆಗಿದೆ ನಿಮ್ದು. ನೀವು ಫೋನ್ ಕಾಲ್ ಅಲ್ಲಿ ಮಾತಾಡ್ತಿದ್ರೆ ಜನಕ್ಕೆ ನಿಮ್ ಮಾತು ಕೇಳಿಸ್ಕೋಬೇಕು ಅನ್ಸ್ತಿರತ್ತೆ. ನೀವು ಮೇಲೆ ಏನಾದ್ರು ಮಾಡಿ ಅಥವಾ ಮೆಸೇಜ್ ಏನಾದ್ರು ಹಾಕಿದ್ರೆ ಕ್ಯೂರಿಯಾಸಿಟಿಯಿಂದ ಚೆಕ್ ಮಾಡ್ತಾರೆ ಏನ್ ಬಂದಿರ್ಬೋದು ಅಂತ ಹೇಳಿ. ಅಷ್ಟು ತೂಕವಾಗಿರತ್ತೆ ನಿಮ್ ಮಾತು. ಓಕೆನಾ, ಅಂಡ್ ಆಲ್ಸೋ ತುಂಬಾ ಇನ್ಫಾರ್ಮೇಶನ್ ವರ್ಕ್ ಮಾಡೋ ಕಡೆ ನೀವು ಸ್ವಲ್ಪ ಫೇಮಸ್ ಕೂಡ ಇರ್ಬೋದು. ನಿಮ್ಮ ಆಫೀಸ್ ಗಳಲ್ಲಿ ತುಂಬಾ ಚೆನ್ನಾಗಿ ನಿಮ್ಮನ್ನ ಅಂದ್ರೆ ಗುರುತಿಸ್ತಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ ನಂಗೆ. ಅಷ್ಟು ಎಕ್ಸಲೆಂಟ್ ಆಗಿ ವರ್ಕ್ ಮಾಡ್ತಿದ್ದೀರಾ. ಇನ್ ಕೇಸ್ ಯಾರಾದ್ರೂ ನೀವು ಹೊಸ ಆಫರ್, ಹೊಸ ಕೆಲಸ ಮತ್ತೆ ಏನನ್ನಾದ್ರೂ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಎಲ್ಲ ಒಂದ್ ಕಡೆಯಿಂದ ಆಫರ್ ಬರುವಂತದ್ದು ಫೋನ್ ಕಾಲ್ ಮುಖಾಂತರ ಇರ್ಬೋದು, ಮೇಲ್ ಮುಖಾಂತರ ಇರ್ಬೋದು, ಯಾವ್ದೋ ಒಂದು ಆಪರ್ಚುನಿಟಿ ನಿಮ್ಗೆ ಬಂದು ಸೇರುವಂತದ್ದು. ಜಾಬ್ ಆಫರ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ನೀವೇನ್ ಇವಾಗ ಕೆಲಸ ಮಾಡ್ತಿದ್ದೀರಾ ಅದಕ್ಕಿಂತ ಸಮಥಿಂಗ್ ಬೆಟರ್ ಸ್ಯಾಲರಿಯಲ್ಲಿ ಇರ್ಬೋದು, ಜಾಗದಲ್ಲಿ ಇರ್ಬೋದು, ಅಥವಾ ಪೊಸಿಷನ್ ಅಲ್ಲಿ ಇರ್ಬೋದು, ಇದಕ್ಕಿಂತ ಸ್ವಲ್ಪ ಬೆಟರ್ ಆಗಿರೋಂಥದ್ದು ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಯಾವಾಗ್ಲೂ ಬಿಟ್ರೆ ಮಾತಾಡ್ತಾನೆ ಇರ್ತೀರಾ ಅಂತ ಅನ್ನಿಸ್ತಾ ಇದೆ. ಸೊ ಆ ಒಂದು ಗುಣ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಚೆನ್ನಾಗಿದೆ. ಇನ್ ಕೇಸ್ ನೀವು ಮೀಡಿಯಾ ಜರ್ನಲಿಸ್ಟ್ ಆಗಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ನಿಮ್ಗೆ ಏಳ್ಗೆ ಅನ್ನೋದು ಆಗತ್ತೆ ಅಂತ ಹೇಳಿ ಅನ್ನಿಸ್ತಾ ಇದೆ. ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅಷ್ಟು ನಿಮ್ಗೆ ಫಲ ತಗೊಂಡ್ಬಂದು ಕೊಡುತ್ತೆ. ತುಂಬಾ ನೋಡೋದಕ್ ಸುಂದರವಾಗಿದ್ದೀರಾ. ಬಟ್ ಒಂದು ವೀಕ್ ಪಾಯಿಂಟ್ ಏನಂತ ಹೇಳಿದ್ರೆ, ವೀಕ್ ಪಾಯಿಂಟ್ ಅನ್ನೋದಕ್ಕಿಂತ ಲೈಕ್ ಬೇಗನೆ ಜನನ ಬೇಗ ಕಲ್ತ್ಕೊಂಡ್ಬಿಡ್ತೀರಾ ಕೆಲಸ. ಬಟ್ ಅದೇ ಕೆಲಸ ಮಾಡಿ ಮಾಡಿ ನಿಮ್ಗೆ ಬೇಜಾರಾಗುವಂತದ್ದಾಗುತ್ತೆ. ಹೊಸ ಕೆಲಸ ಹೊಸದ್ ಮಾಡ್ಬೇಕು, ಇನ್ನು ಕಲಿಬೇಕು, ಅಥವಾ ನಾನು ಅದ್ ಮಾಡಿದೀನಿ, ನನಗೆ ಮಾಡಿ ಸಾಕಾಗಿದೆ ಅನ್ನೋದು, ಈ ತರ ಒಂದು ಏನೋ ಆಟಿಟ್ಯೂಡ್ ಇದೆಯಲ್ಲ, ಇದನ್ನ ಕಡಿಮೆ ಮಾಡ್ಕೋಬೇಕು. ಯಾಕೆ ಅಂದ್ರೆ ಹೊಸದು ಅಂತ ಹುಡ್ಕೊಂತ ಹೋಗಿ ನೀವೇ ಕನ್ಫ್ಯೂಸ್ ಆಗೋದು, ನೀವು ಅದ್ರಲ್ಲೇ ಲೈಕ್ ಇವನು ಕಳ್ದು ಹೋಗ್ಬಿಡೋವಂಥದ್ದು, ಮಾಡೋ ಕೆಲಸ ಮಾಡೋದ್ ಬಿಟ್ಟು ಬೇರೆ ಎಲ್ಲ ಮಾಡಕ್ ಹೋದ್ರು ಅಂತಾರಲ್ಲ ಆ ತರ ಆಗ್ಬಿಡತ್ತೆ. ಸೊ ನೀವಾಗ ಏನ್ ಮಾಡ್ತಿದ್ದೀರಾ ಅದು ಕರೆಕ್ಟ್ ಆಗಿದೆ, ಅದನ್ನ ಮಾಡ್ಕೊಂಡು ಇನ್ನು ಸ್ವಲ್ಪ ಅದ್ರಲ್ಲೇ ಇಂಪ್ರೂವ್ ಮಾಡ್ಕೊಂಡು ಹೋದ್ರೆ ಇನ್ನು ಬೆಟರ್ ರಿಸಲ್ಟ್ ಕೊಡತ್ತೆ. ಇನ್ನು ಕೆಲಸ ಯಾರೆಲ್ಲ ಟ್ರೈ ಮಾಡ್ತಿದ್ದೀರಾ ಅವ್ರಿಗಂತೂ ಇನ್ನು ಒಳ್ಳೆ ಆಫರ್ ಬರುವಂತದ್ದು ಕೂಡ ಇದೆ. ಬೆಟರ್ ಪ್ಲೇಸ್, ಬೆಟರ್ ಜಾಗ, ಬೆಟರ್ ಪೊಸಿಷನ್ ಕೂಡ ಬರುವಂತದ್ದು ಕಾಣಿಸ್ತಾ ಇದೆ. ಸೊ ಹಳೆ ಕೆಲಸ ಅದನ್ನೇ ಮಾಡ್ಬೇಕಾ ಅಂತ ಹೇಳಿ ಬೋರ್ ಆಗ್ಬೇಡಿ, ಅಥವಾ ಮತ್ತೆ ಚೇಂಜ್ ಮಾಡಕ್ ಹೋಗ್ಬೇಡಿ. ಎಲ್ಲ ಒಂದ್ ಕಡೆ ಅದೇ ನಿಮ್ಗೆ ಕೈ ಹಿಡಿತಾ ಇದೆ, ಆ ಒಂದು ಸತ್ಯ ಕೂಡ ನಿಮ್ಗೆ ಗೊತ್ತಿರ್ಲಿ. ಓಕೆನಾ. ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗು. ರಾಯರ್ ಕಡೆಯಿಂದ ಇಷ್ಟು ಮೆಸೇಜ್ ಬಂದಿದೆ. ಗುರುಗಳ ಮಾರ್ಗದರ್ಶನ ಅವಶ್ಯಕತೆ ಇದೆ. ತುಂಬಾ ಜನ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂತವ್ರು, ಮೋಸ ಮಾಡುವಂತವ್ರು ಸರೌಂಡಿಂಗ್ ಇದ್ದಾರೆ. ಸ್ವಲ್ಪ ಹುಷಾರಾಗಿರಿ. ಅಂಡ್ ಸ್ವಲ್ಪ ಪಾಸಿಟಿವ್ ಆಗಿರುವಂತದ್ದು ಅಥವಾ ಹಣದ ದೃಷ್ಟಿಯಿಂದಾನೇ ಎಲ್ಲ ನೋಡೋದು ಬೇಡ, ಆ ತರ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಅಂಡ್ ಸ್ವಲ್ಪ ಕೈಂಡ್ ಆಗಿರಿ. ನಿಮ್ಮ ಪ್ರೀತಿ ಅಥವಾ ನಿಮ್ಮ ಒಂದು ಅವಶ್ಯಕತೆ ಜಗತ್ತಿಗೆ ತುಂಬಾ ಜಾಸ್ತಿ ಇದೆ ಅನ್ನೋದು ಇಲ್ಲಿ ಒಂದು ಸ್ಟ್ರಾಂಗ್ ಆಗಿರೋ ಮೆಸೇಜ್ ಬರ್ತಾ ಇದೆ. ಅಂಡ್ ಲಾಸ್ಟ್ ಅಲ್ಲಿ ನೀವೇನ್ ಕೆಲಸ ಮಾಡ್ತಿದ್ದೀರಾ ಹಾರ್ಡ್ ವರ್ಕ್, ಅದು ನಿಮ್ಗೆ ಫಲ ತಂದು ಕೊಡುತ್ತೆ. ಒಳ್ಳೆ ಆಫರ್ಸ್ ಗಳು ಬರುವಂತದ್ದಿದೆ. ಚೆನ್ನಾಗಿ ನಿಮ್ದು ಗ್ರೋತ್ ಕೂಡ ಆಗುತ್ತೆ. ಮಾಡಿದ ಕೆಲಸ ಮಾಡ್ತಾ ಇದೀನಿ ಅಂತ ಮತ್ತೆ ಬೇಜಾರಾಗಬೇಡಿ. ಈ ತರ ಎಲ್ಲ ಮೆಸೇಜಸ್ ಗಳು ಬರ್ತಾ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ರೀಡಿಂಗ್. ನನಗಂತೂ ತುಂಬಾ ಇಷ್ಟ ಆಯ್ತು. ಹೋಪ್ಫುಲಿ ನಿಮ್ಗೂ ಈ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡು ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.